ಜಸ್ಟ್ 175 ರುಪೀಸ್ ಇದ್ದರೆ ಈ ರೀತಿ ಬ್ಯೂಟಿಫುಲ್ ಆಗಿರೋ ಡ್ರೆಸ್ನ ನೀವು ಸ್ಟಿಚ್ ಮಾಡ್ಬೋದು ಅಂದರೆ ನಂಬ್ತೀರಾ? ಇಲ್ಲ ಅಲ್ವಾ? ಸೊ ಈ ಡ್ರೆಸ್ನ ಯಾವ ರೀತಿ ಕಟಿಂಗ್ ಮಾಡಿ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿದ್ರೆ ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಅಂತ ನೋಡ್ಕೊಳ್ಬಹುದು. 2 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ಇದ್ದರೆ ಸಾಕು, ನಾವೊಂದು ಟ್ರೆಂಡಿ ಆಗಿರೋಂಥ ಲೇಟೆಸ್ಟ್ ಕುರ್ತಾ ಡಿಸೈನ್ನ ಕಟಿಂಗ್ ಮಾಡ್ಕೋಬಹುದು. ತುಂಬ ಈಸಿಯಾಗಿ ಮಾಡ್ಬೋದು, ಎಂಥ ಬಿಗಿನರ್ಸ್ ಆದರೂ ಮಾಡೋವಂಥ ಕುರ್ತಾ ಡಿಸೈನ್. ನೋಡಿ, ಇದು ಕಂಪ್ಲೀಟಾಗಿ ನನಗೆ 2.5 ಮೀಟರ್ಸ್ ಅಷ್ಟೇ ಇರಬೇಕು, ಜಾಸ್ತಿ ಇಲ್ಲ. ಎಕ್ಸಾಕ್ಟ್ಲಿ 39.5 ಇದೆ, 2 ಮೀಟರ್ಸ್ ಅಷ್ಟೇ ಇದೆ. ಇದನ್ನು ನಾನು ಮೀಶೋಯಿಂದ ತರಿಸಿದ್ದೆ ಈ ಬಟ್ಟೆ. ಸೊ ನೋಡೋಣ ಹೇಗಿರುತ್ತೆ ಕ್ವಾಲಿಟಿ ಅಂದ್ಬಿಟ್ಟು. ಕಾಟನ್ ಬಟ್ಟೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಸೊ ಇದನ್ನು ಬರೀ 2 ಮೀಟರ್ಸ್ ಇದೆಯಲ್ಲ, ಯಾವ ರೀತಿ ಈ ಕಂಪ್ಲೀಟ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಮೇಲ್ಗಡೆ ಶೋಲ್ಡರ್ ಸ್ಟಿಚಿಂಗಿಗೆ ಹಾಫ್ ಇಂಚನ್ನ ಬಿಡ್ತಾ ಇದ್ದೀನಿ. ಮೇಲ್ಗಡೆ ಅರ್ಧ, ಅದೇ ರೀತಿ ಕೆಳಗಡೆ ಒಂದು ಲೈನ್, 2 ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ, ಅರ್ಧ ಇಂಚು. ಇದಾದಮೇಲೆ ನಾನು ಮೇಲ್ಗಡೆಯಿಂದನೇ ನೀವು 6.5 ಇಂಚ್ ಅಂತ ತೊಗೋಬೋದು. ಫಸ್ಟ್ ಲೈನಿಂದನೇ 6.5 ಇಂಚು, ಇದು ಆರ್ಮೋಲ್ ಲೆಂತ್ಗೆ. ಅದಾದಮೇಲೆ ಹಾಗೆ 14 ಇಂಚ್ ಮೇಲಿಂದ ತೊಗೊತಾ ಇದ್ದೀನಿ. ಗೊತ್ತಾಯ್ತಲ್ಲ? ಇದು ವೇಸ್ಟ್ ಲೈನ್ ಬಂದು ನಾನು 14 ಇಂಚ್ ಕಂಪ್ಲೀಟಾಗಿ ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ ವೇಸ್ಟ್ ಲೈನ್ ಹತ್ರ. ಇದು ಬಂದು ಹಾರ್ಮೋಲ್ ಲೆಂತ್, ಕಂಕುಳಿನ ಉದ್ದ ಅಂತ ಹೇಳ್ತೀವಲ್ವ, ಅದನ್ನು ಮಾರ್ಕ್ ಮಾಡಿದ್ದೀನಿ. ಇದಾದಮೇಲೆ ನಿಮಗೆ ಲೆಂತ್ ಎಷ್ಟಿದೆ, ಇದು ಕಂಪ್ಲೀಟಾಗಿ 2 ಮೀಟರ್ಸ್ ಇರೋದ್ರಿಂದ ನಾನು ಫುಲ್ ಲೆಂತ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಸೊ ಲೆಂತ್ ಹತ್ರ ಒಂದು ಮಾರ್ಕ್ ಮಾಡಿದ್ದೀವಿ. ಶೋಲ್ಡರ್ ಲೈನ್, ಹಾರ್ಮೋಲ್ ಲೈನ್, ವೇಸ್ಟ್ ಲೈನ್ ಆದಮೇಲೆ ಡ್ರೆಸ್ ಲೆಂತ್, ಇಷ್ಟು ಮಾರ್ಕ್ ಮಾಡಿದ್ವಿ. ಈಗ ರೌಂಡ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಶೋಲ್ಡರ್ಗೆ 6.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ, 6.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೇಮ್ ಇಲ್ಲೂ ಕೂಡ ನೀವು ಚೆಸ್ಟ್ ಲೈನ್ ಅಥವಾ ಹಾರ್ಮೋಲ್ ಲೈನಲ್ಲೂ 6.5 ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಆದಮೇಲೆ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ಇಲ್ಲಿ ನೀವು ಮಾರ್ಕ್ ಮಾಡಬೇಕಾಗಿರೋವಂಥದ್ದು ನಿಮ್ಮ ಬಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದಕ್ಕೆ ಒಂದು 1/2 ಇಂಚ್ ಆ್ಯಡ್ ಮಾಡ್ಕೋಬೋದು, ಅಥವಾ ಫಸ್ಟೇ 2 ಇಂಚಸ್ ಆ್ಯಡ್ ಮಾಡ್ಬೋದು. ಆ ಕುರ್ತಾಗಳಲ್ಲಿ ಏನಂತಂದರೆ ನಾವು ಕಂಪ್ಲೀಟಾಗಿ ಟೈಟಾಗಿ ಫಿಟ್ಟಿಂಗ್ ಹಾಕೋದಿಲ್ಲ, ಹೌದಾ? ಸೊ ಸ್ವಲ್ಪ ಲೂಸಿಂಗ್ ಆ್ಯಡ್ ಮಾಡ್ಬೋದು. ಅದಕ್ಕೆ ಏನು ಮಾಡ್ತೀನಿ, ನನಗೆ 36 ಇಂಚಸ್ ಬಸ್ಟ್ ಇರೋದ್ರಿಂದ ಅದಕ್ಕೆ +2 ಇಂಚ್ ಅಂತ ಸೇರಿಸ್ತೀನಿ, 38 ಇಂಚ್ ಬರುತ್ತೆ. ಸೊ 38 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 9.5, 9.5 ಇಂಚ್ ಬರುತ್ತೆ. 9.5ನ ಮಾರ್ಕ್ ಮಾಡಿ ಆದಮೇಲೆ 1 ಇಂಚು ಸ್ಟಿಚಿಂಗ್ ಸೀಮ್ ಅಲೈನ್ಸ್ ಬಿಡೋಣ. ಇನ್ ಕೇಸ್ ನಿಮಗೆ 36 ಇದೆ, ಇನ್ನೂ ಜಾಸ್ತಿ ಲೂಸ್ ಬೇಕು ಅಂದರೆ +3 ಇಂಚ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು 4 ಭಾಗ ಮಾಡಿದ್ರೆ 9.75. ಓಕೆನಾ? ಸೊ ನಿಮ್ಗೆ ಎಷ್ಟು ಲೂಸ್ ಫಿಟ್ ಬೇಕೋ ಆ ರೀತಿ ಮಾಡ್ಕೋಬೋದು. ಇದಾದಮೇಲೆ ವೇಸ್ಟ್ ಲೈನ್ ಹತ್ರ ನನಗೆ 30 ಇಂಚ್ ವೇಸ್ಟ್ ಇದೆ ಅಂದರೆ ಅದಕ್ಕೂ ಅಷ್ಟೇ +2 ಇಂಚಸ್ಸೇ ಆ್ಯಡ್ ಮಾಡ್ತಾ ಇದ್ದೀನಿ. 32/4 ಮಾಡೋಣ, 8 ಇಂಚ್. ಸೊ ಯಾವಾಗಲೂ ನೀವು ಲೂಸಿಂಗ್ ಆ್ಯಡ್ ಮಾಡಬೇಕಾದ್ರೆ ಬಸ್ಟ್ ಹತ್ರ ಎಷ್ಟು ಲೂಸಿಂಗ್ ಆ್ಯಡ್ ಮಾಡಿರ್ತಾರೋ ಇಷ್ಟು ಇಲ್ಲೂ ಕೂಡ ವೇಸ್ಟ್ ಹತ್ರನೂ ಅಷ್ಟೇ ಲೂಸಿಂಗ್ ಆ್ಯಡ್ ಮಾಡಬೇಕಾಗತ್ತೆ. ಈಗ ಚೆಸ್ಟ್ ಲೈನ್ ಮತ್ತು ವೇಸ್ಟ್ ಲೈನ್ ಎರಡನ್ನೂ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿ ಆದಮೇಲೆ ಹಾರ್ಮೋಲ್ ಶೇಪ್ ಕೊಡಿ. ಇದು ಬಂದು ನಮಗೆ ಬ್ಯಾಕ್ ಆರ್ಮೋಲ್ ಆಯಿತು. ಅದೇ ರೀತಿ ಫ್ರಂಟ್ಗೆ ಏನು ಮಾಡೋಣ, 1/2 ಇಂಚ್ ಹಿಂದೆ ಮಾರ್ಕ್ ಮಾಡ್ಕೋಣ. 6.5 ಬ್ಯಾಕ್ ಶೋಲ್ಡರ್ ಆದರೆ 6 ಇಂಚ್ ಫ್ರಂಟ್ ಶೋಲ್ಡರ್ ಆಗುತ್ತೆ. ಇಲ್ಲೂ ಮಾರ್ಕ್ ಮಾಡಿ ಈ ಲೈನಲ್ಲೂ ಕೂಡ ನೀವು ಒಂದು ಹಾರ್ಮೋಲ್ ಶೇಪ್ನ ಹಾಕಿದ್ರೆ ಮುಗಿಯುತ್ತೆ. ಓಕೆನಾ? ಸೊ ಈ ರೀತಿ ಆದಮೇಲೆ ಏನು ಮಾಡಬೇಕು, ನೀವು ವೇಸ್ಟ್ ಲೈನ್ ಹತ್ರ 2 ಇಂಚು ಅಥವಾ 2.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ 2 ಇಂಚ್ ಬಿಟ್ಟು ಮಿಕ್ಕಿರೋಂಥ ಬಟ್ಟೆ ಎಲ್ಲ ನಮಗೆ ಈ ಬ್ಯಾಲೆನ್ಸ್ ವೇಸ್ಟ್ ಏನಿರುತ್ತೋ ಅಲ್ಲಿ ಗ್ಯಾದರ್ಸ್ ಥರ ಆಗುತ್ತೆ. ಆ ಕಾರಣಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ 2 ಇಂಚಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಕಡಿಮೆ ಬೇಕು ಅಂದರೆ 1.5 ಇಂಚಸ್ವರೆಗೂ ನೀವು ಮಾರ್ಕಿಂಗ್ನ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೊಳ್ಳಿ. ನೋಡಿ, ಇಲ್ಲಿವರೆಗೂ ನಾನು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಕಂಪ್ಲೀಟ್ ಫ್ಯಾಬ್ರಿಕ್ ಮೇಲೆ. ಓಕೆನಾ? ಸೊ ಇಷ್ಟೇ. ಇದಾದಮೇಲೆ ಹಾಗೆ ನೆಕ್ ಲೈನ್ನ ಡ್ರಾ ಮಾಡ್ಬೋಣ. ನಿಮಗೆ ಶೋಲ್ಡರ್ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾನೊಂದು 3 ಇಂಚಸ್ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಗೆ ಬ್ಯಾಕ್ ಡೀಪ್ ಇದರಲ್ಲಿ ಒಂದು 2.5 ಇಂಚ್. ಬ್ಯಾಕಲ್ಲಿ ಸ್ವಲ್ಪ ಕ್ಲೋಸ್ ಆಗಿದ್ರೇ ಚೆನ್ನಾಗಿರುತ್ತೆ, ಆ ಕಾರಣಕ್ಕೆ ನಾನು ಈ ರೀತಿ ಮಾರ್ಕ್ ಮಾಡ್ತಿದ್ದೀನಿ. ನಿಮಗೆ ಬೋಟ್ ಶೇಪ್ ಬೇಕಾದರೆ ಬೋಟ್ ಹಾಕಿ, ಅಥವಾ ರೌಂಡ್ ಬೇಕಾದರೆ ರೌಂಡ್, ಯಾವ ರೀತಿ ಬೇಕೋ ಆ ರೀತಿ ಹಾಕೊಳ್ಳಿ. ಅದೇ ರೀತಿ ಫ್ರಂಟ್ ಡೀಪ್ ಬಂದು 6 ಇಂಚ್ ಅಂತ ತಗೊಳ್ತಾ ಇದ್ದೀನಿ.
ಫ್ರಂಟ್ ಯಾವಾಗಲೂ ನೀವು 1/2 ಇಂಚ್ ಒಳಗಡೆ ತೊಗೊಂಡಿದ್ದೀರಲ್ಲ 6 ಇಂಚ್, ಸೊ ಆ 6 ಇಂಚಿಂದ ಫ್ರಂಟ್ ಡೀಪ್ನ ಮಾರ್ಕ್ ಮಾಡಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿ ಇದಕ್ಕೆ ನಾನು ಒಂದು ವಿ ಶೇಪ್ ಥರ ಕೊಡ್ತೀನಿ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ ಲೈನ್ ಮಾರ್ಕ್ ಆಯಿತು. ಎಷ್ಟು ಈಸಿಯಾಗಿ ಮಾರ್ಕಿಂಗ್ ಆಯ್ತಲ್ಲ. ನೀವು ಒಂದು 5 ಮಿನಿಟ್ಸ್ ಒಳಗಡೆ ಈ ಕಟಿಂಗ್ನ ಮಾಡ್ಕೋಬೋದು. ನಾನಿಲ್ಲಿ ಬಾಟಮ್ ಕಟಿಂಗ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಅನ್ಈವನ್ ಆಗಿದೆ, ಆ ಕಾರಣಕ್ಕೆ ಈ ರೀತಿ ಮಾಡಿದ್ದೀನಿ. ಓಕೆನಾ? ಇದಾದ್ಮೇಲೆ ಏನು ಮಾಡೋಣ, ಈ ಕಡೆ ಟರ್ನ್ ಮಾಡಿಕೊಂಡು ಫಸ್ಟು ಬ್ಯಾಕ್ ಕರ್ವ್ನ ನಾವು ಕಟಿಂಗ್ ಮಾಡ್ಕೊಬೇಕು. ನೋಡಿ ಈ ರೀತಿ ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿವರೆಗೂ ಕಟ್ ಮಾಡಿ ಆದಮೇಲೆ ಏನು ಮಾಡಿ ಮತ್ತೆ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ 2.5 ಅಥವಾ 2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿ. ಓಕೆ, ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡರಲ್ಲೂ ನಿಮಗೆ ಗ್ಯಾದರ್ಸ್ ಬರುತ್ತೆ. ಜಸ್ಟ್ ಅಲ್ಲಿವರೆಗೂ ಅಷ್ಟೇ ಕಟ್ ಮಾಡಿದ್ದೀನಿ. ಇದಾದಮೇಲೆ ಇದನ್ನು ಹಾಗೆ ಸಪ್ರೇಟ್ ಮಾಡ್ಕೊಳ್ಳಿ. ಬರೀ 2 ಮೀಟರ್ಸ್ ಆಫ್ ಫ್ಯಾಬ್ರಿಕ್ಸ್ ಇದ್ರೂ ನಾವು ಹೆಂಗೆ ಯುಟಿಲೈಸ್ ಮಾಡ್ಕೋಬೋದು ಅಂತ ನಿಮ್ಗೆ ಇದರಲ್ಲಿ ಒಂದು ಐಡಿಯಾ ಬರುತ್ತೆ. ಇದೇನು ಎಕ್ಸ್ಟ್ರಾ ಇದೆಯೋ ಇದೆಲ್ಲ ನಿಮಗೆ ಗ್ಯಾದರ್ಸ್ ಆಗಿ ಬರುತ್ತೆ. ಸೊ ಕಂಪ್ಲೀಟ್ ಗ್ಯಾದರ್ಸ್ ಆದಾಗ ನೋಡಿ ಸೇಮ್ ಫ್ರಾಕ್ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಶೇಪ್ ಕೊಡೋ ಅವಶ್ಯಕತೆ ಇಲ್ಲ. ಈಗೇನು ಮಾಡೋಣ, ಹಾಗೆ ಶೋಲ್ಡರ್ ಹತ್ರನೂ ಡಿವೈಡ್ ಮಾಡ್ಕೊಳ್ಳೋಣ. ಈ ರೀತಿ ಆದಮೇಲೆ ಒಂದು ಪೀಸ್ ಸಪ್ರೇಟ್ ಮಾಡ್ಕೊಂಬಿಡಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಶೇಪ್ನ ಕೊಡಬೇಕಲ್ವಾ. ಸೊ ಇದು ನಮಗೆ ಬ್ಯಾಕ್ ಆಗುತ್ತೆ. ಫಸ್ಟ್ ಇದರಲ್ಲಿ ನಾನು ಮತ್ತೆ ಬ್ಯಾಕ್ ಶೇಪ್ ಒಂದ್ಸಲ ರೀಡ್ರಾ ಮಾಡ್ತೀನಿ. ಟೋಟಲ್ ನಾನು 3 ಇಂಚಸ್ ಅಂತ ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಸೊ ಮೇಲಿಂದ ಹಾಗೆ 2.5 ಅಥವಾ 3 ಇಂಚ್. ಇನ್ ಕೇಸ್ ನಿಮಗೆ ಡೀಪ್ ಹಾಕ್ತೀನಿ ಅಂದರೆ ನೀವು ಡೀಪ್ ಕೂಡ ಮಾರ್ಕ್ ಮಾಡ್ಕೊಬೋದು. ನಾನು ಇದನ್ನು ಡ್ರೆಸ್ ಥರ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬ್ಯಾಕಲ್ಲಿ ಡೀಪ್ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕಟಿಂಗ್ ಆಯ್ತಲ್ಲ. ಇದನ್ನ ಜಸ್ಟ್ ನೀವು ಹಿಂಗೆ ತೊಗೊಂಡು ಗ್ಯಾದರ್ಸ್ ಎಷ್ಟಿದೆಯೋ ಮ್ಯಾಕ್ಸಿಮಮ್ ಅಷ್ಟನ್ನು ನೀವು ಗ್ಯಾದರ್ಸ್ ಕೊಡ್ಬೋದು ಕಂಪ್ಲೀಟಾಗಿ. ಇಲ್ಲ ಪ್ಲೀಟ್ಸ್ ಥರ ಮಾಡ್ತೀನಿ ಅಂದರೆ ಪ್ಲೀಟ್ಸ್ ಥರ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಇದು. ಓಕೆನಾ? ಸೊ ಬ್ಯಾಕ್ ಕಟಿಂಗ್ ಆಯಿತು. ಹಾಗೆ ಫ್ರಂಟಲ್ಲಿ ಶೇಪ್ ಕೊಟ್ಕೊಳ್ಳೋಣ ನಾವು. ನೋಡಿ ಸೆಂಟರಲ್ಲಿ ಕಟ್ ಆಗೋ ಹಾಗಿಲ್ಲ, ಹೀಗೆ ಇರಬೇಕು. ಓಕೆನಾ? ಫ್ರಂಟ್ ಶೇಪ್ ಕಟ್ ಆದಮೇಲೆ ಅದೇ ಥರ ಇಲ್ಲಿ ಆರ್ಮ್ ಹತ್ರನೂ ಕಟ್ ಮಾಡಬೇಕು ನಾವು. ಫ್ರಂಟ್ ಆ್ಯಂಡ್ ಬ್ಯಾಕ್ ಮುಗೀತು. ಈಗ ಸ್ಲೀವ್ಸ್ ಹಾಗೆ ಕಟ್ ಮಾಡ್ಕೊಳ್ಳೋಣ. ಮಿಕ್ಕಿರೋ ಫ್ಯಾಬ್ರಿಕಲ್ಲಿ ಸ್ಲೀವ್ಸ್ ಕಟ್ ಮಾಡೋಕ್ಕೂ ಮುಂಚೆ ನಮಗೆ ಆರ್ಮ್ ರೌಂಡ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡಬೇಕು. ಫ್ರಂಟಲ್ಲಿ 9 ಇಂಚ್ ಬರ್ತಾ ಇದೆ. ಹಾಗೆ ಬ್ಯಾಕಲ್ಲಿ ಚೆಕ್ ಮಾಡೋಣ. ಚೆಕ್ ಮಾಡಬೇಕಾದ್ರೆ ನೀವು ಮೇಲ್ಗಡೆ 1/2 ಇಂಚು ಬಿಡಬೇಕು, ಮತ್ತು ಸೈಡಲ್ಲಿ 1 ಇಂಚ್ ಬಿಟ್ಟಿರ್ತೀರಲ್ಲ ಸ್ಟಿಚಿಂಗಿಗೆ, ಅದು ಬಿಟ್ಬಿಟ್ಟು 1/2 ಇಂಚ್ ಒಳಗಡೆ ಬಂದು ನೀವು ಆರ್ಮ್ ರೌಂಡ್ನ ಚೆಕ್ ಮಾಡಿ. ಇದಕ್ಕೂ ಆಲ್ಮೋಸ್ಟ್ 9 ಇಂಚೇ ಬರ್ತಿದೆ. ಓಕೆನಾ? ಫ್ರಂಟ್ ಆ್ಯಂಡ್ ಬ್ಯಾಕ್ 9 ಇಂಚ್ ಬರ್ತಿದೆ. ಸೊ ಮಿಕ್ಕಿರೋ ಬಟ್ಟೆನಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡಿ ಏನು ಮಿಕ್ಕಿತ್ತೋ ಅದನ್ನೇ ತೊಗೊಂಡಿದ್ದೀನಿ. 4 ಫೋಲ್ಡಿಂಗ್ ಇದೆ. ಸೊ ಈಸಿಯಾಗಿ ಆಗಿಬಿಡುತ್ತೆ ನಮಗೆ. ಯಾವುದೇ ಥರ ಪ್ಯಾಚ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸೆಲ್ವೇಜ್ ಇರೋದ್ರಿಂದ ಇದನ್ನ ಬಾಟಮ್ನ ಕಟ್ ಮಾಡೋದು ಬೇಕಾಗಿಲ್ಲ. ಇದನ್ನು ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು. ಇದರಲ್ಲಿ ನಾನು ಪಫ್ ಸ್ಲೀವ್ಸ್ ಥರ ಕೊಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು 9 ಇಂಚ್ ಅಂತ ತಗೊಳ್ತೀನಿ. ನೈನ್ ಇಂಚ್ ಹತ್ರ ಒಂದು ಲೈನ್ ಹಾಕೋಣ. ಆಮೇಲೆ ಫೋಲ್ಡ್ ಆದಮೇಲೆ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಸ್ಲೀವ್ ರೌಂಡ್ ಕೂಡ 5.5 ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ಲೀವ್ ರೌಂಡ್ ಇರುತ್ತೋ 9 ಇಂಚಸಲ್ಲಿ ಅಷ್ಟು ತೊಗೊಳ್ಳಿ. ಇದಾದಮೇಲೆ ಕ್ಯಾಪ್ ಹೈಟ್ 3.25 ಕೊಡ್ತಾ ಇದ್ದೀನಿ. ಇದೆಲ್ಲ ಬಂದು ನೀವು ಫಾರ್ಮುಲಾನ ಯೂಸ್ ಮಾಡಿನೂ ಮಾಡ್ಬೋದು, ಅಥವಾ
34-36 ಸೈಜ್ ಇರೋರು ನೀವು ಇಷ್ಟೇ ಹಾಕಿದ್ರೂ ಕರೆಕ್ಟಾಗಿ ಬರುತ್ತೆ. ಸೊ ಬ್ಯಾಕಲ್ಲಿ ನಮಗೆ ಏನು 9 ಇಂಚ್ ಬಂದಿತ್ತಲ್ವ ಆರ್ಮ್ ರೌಂಡು, ಆ 9 ಇಂಚ್ನ ಸೇಮ್ ಟು ಸೇಮ್ ಕೊಡ್ತಾ ಇದ್ದೀನಿ, ಯಾವುದೇ ಥರ ಮೈನಸ್ ಮಾಡ್ತಿಲ್ಲ. ಯಾಕೆ ಅಂದರೆ ಇದರಲ್ಲಿ ಪಫ್ ಆ್ಯಡ್ ಮಾಡೋದ್ರಿಂದ ಫುಲ್ ಬಂದ್ರೂ ಪರವಾಗಿಲ್ಲ. ಇದಾದಮೇಲೆ 1.5 ಇಂಚು ಮೇಲ್ಗಡೆ ತಗೊಂಡಾದ್ಮೇಲೆ ಸ್ಲೀವ್ಸ್ನ ಕನೆಕ್ಟ್ ಮಾಡಿ. ಸೊ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹೀಗೆ ಸೈಡ್ಗೆ ಹೋಗಿ ಕಟ್ ಮಾಡೋಣ. 1/2 ಇಂಚ್ 1 ಇಂಚ್ ಮೇಲೆ ಎಷ್ಟು ಬರ್ತಾ ಇದೆ 6. ಒನ್ ಇಂಚ್ ಒಳಗಡೆ ಹೋಗಿ ಸ್ಲ್ಯಾಂಟಾಗಿ ಒಂದು ಲೈನ್ ಹಾಕ್ಬಿಟ್ಟು, ಪಫ್ ಸ್ಲೀವ್ಸ್ ಇರೋದ್ರಿಂದ ನೀವು ಜಾಸ್ತಿ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಕರೆಕ್ಟಾಗಿ ಸ್ಲೀವ್ಸ್ ಬೇಕು ಅಂದರೆ ನೀವು ಮಾರ್ಕಿಂಗ್ ಕರೆಕ್ಟಾಗಿ ಮಾಡಿರಬೇಕಾಗತ್ತೆ. ಇಷ್ಟೇ, ಪಫ್ ಬರೋದ್ರಿಂದ ಮತ್ತೆ ಏನು ಶೇಪ್ ಕೊಡಲ್ಲ ನಾನು. ಪಫ್ ಬರುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ಈಗ ಕಟ್ಟಿಂಗ್ ಮಾಡೋಣ. ಇನ್ ಕೇಸ್ ನಿಮ್ಮ ಹತ್ರನೂ ಈ ರೀತಿ ಬರೀ 2 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ಇದೆಯಪ್ಪ, ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಸ್ಲೀವ್ಸ್ ಬರುತ್ತಾ ಲೆಂತ್ ಬರುತ್ತಾ ಅಂತೆಲ್ಲ ಯೋಚನೆ ಇದ್ರೆ ಈ ಪ್ಯಾಟರ್ನ ನೀವು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ ಆಗಿ ಮುಗಿಸ್ಬೋದು. ನೋಡಿ ಕಟ್ಟಿಂಗ್ ಎಷ್ಟು ಬೇಗ ಆಯ್ತಲ್ಲ, ಅಷ್ಟೇ ಈಸಿ, ಮುಗೀತು. ಇನ್ನು ನೆಕ್ ಫಿನಿಶಿಂಗಿಗೆ ನೀವು ಬೇಕಿದ್ರೆ ಇದೇ ಬಟ್ಟೆನಲ್ಲಿ ಕ್ರಾಸ್ ಬಯಾಸ್ ಪಟ್ಟಿ ಕಟ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೊಬೋದು. ಮತ್ತೆ ಎಕ್ಸ್ಟ್ರಾ ಬಟ್ಟೆ ಇಲ್ಲ ಅಂದರೆ, ಇಲ್ಲ ಕ್ಯಾನ್ವಾಸ್ ಕೊಟ್ಟು ಫಿನಿಶ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಬಟ್ ಇದು ಕಾಟನ್ ಆಗಿರೋದ್ರಿಂದ ಕ್ಯಾನ್ವಾಸ್ ಬೇಕಿಲ್ಲ. ಜಸ್ಟ್ ನಾನು ಇಲ್ಲೇ ಕ್ರಾಸ್ ಪಟ್ಟಿಗೆ ಕಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪನೂ ನಾವು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸಾಕಾಗುತ್ತೆ. ಅಷ್ಟೇ, ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡು ನೀವು ಇದೇ ರೀತಿ ವೆರೈಟೀಸ್ ಆಫ್ ಡ್ರೆಸ್ಸಸ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕಪ್ಪ ವಿತ್ ಫಾರ್ಮುಲಾಸು ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ನೀವು ನಮ್ಮ ಕ್ಲಾಸಸ್ನ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಮೇಲ್ಗಡೆ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟಾಗಿ ವಿಸಿಟ್ ಮಾಡಬಹುದು. ಡೈರೆಕ್ಟಾಗಿ ವಿಸಿಟ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ. ನೋಡಿ ಬ್ಯಾಲೆನ್ಸ್ ಉಳಿದ್ರೆ ಅದಿಷ್ಟೇ. ಈವನ್ ಇದು ಕೂಡ ಯೂಸ್ ಮಾಡ್ಕೋಬೋದು, ಏನಾದರೂ ನೀವು ಡೋರಿ ಆ ಥರ ಏನಾದರೂ ಮಾಡ್ತೀನಿ ಅಂದರೆ. ಬಟ್ ಸಾಕಾಗುತ್ತೆ ಇವಾಗ ನನಗೆ. ನೋಡಿ ಕ್ರಾಸ್ ಪಟ್ಟಿ ಕಂಪ್ಲೀಟ್ 2 ಮೀಟರ್ಸ್ ಆಫ್ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದೀವಿ, ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ. ಓಕೆನಾ, ಸ್ಲೀವ್ಸ್ ಆಗಿದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಕಟ್ಟಿಂಗ್ ಆಗಿದೆ. ಸ್ಟಿಚ್ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಗ್ಯಾದರ್ಸ್ ಕೊಟ್ಬಿಟ್ಟು ನೆಕ್ಲೈನ್ ಫಿನಿಶ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ಮತ್ತೆ ನಮ್ಮ ಡ್ರೆಸ್ ರೆಡಿ ಆಗುತ್ತೆ. ಸೊ ಇದರ ಡ್ರೆಸ್ನ ಸ್ಟಿಚ್ ಮಾಡಿ ಫೈನಲ್ ಲುಕ್ ಯಾವ ರೀತಿ ಇರುತ್ತೆ ಅಂತ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ತಾ ಇರಿ. ಯಾವಾಗಲೂ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್. ಕಟ್ಟಿಂಗ್ ಆದಮೇಲೆ ಗ್ಯಾದರ್ಸ್ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ನೀವೇನು ಕಟ್ ಮಾಡಿರ್ತೀರೋ ವೇಸ್ಟ್ ಲೈನ್ ಹತ್ರ ಆ ಜಾಗದಲ್ಲಿ ಮೊದಲು ಒಂದು ಲಾಂಗ್ ಸ್ಟಿಚ್ ಹಾಕೋಬೇಕಾಗತ್ತೆ. ಲಾಂಗ್ ಅಂದರೆ ಡಮ್ಮಿ ಸ್ಟಿಚ್ 4 ಅಥವಾ 5 ಸ್ಟಿಚ್ ಲೆಂತ್ನ ಮಾಡಿಕೊಂಡು ನೀವು ಒಂದು ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಲಾಂಗ್ ಸ್ಟಿಚ್ ಹಾಕ್ಕೊಂಬಿಟ್ಟು 2 ದಾರ ಇರುತ್ತಲ್ಲ, ಒಂದು ದಾರಾನ ಇಟ್ಕೊಂಡು ಈ ರೀತಿ ನೀವು ಗ್ಯಾದರ್ಸ್ ಮಾಡ್ತಾ ಹೋದರೆ ಈಸಿಯಾಗಿ ಗ್ಯಾದರ್ಸ್ನ ಮಾಡಬಹುದು. ನಮ್ಮ ವೇಸ್ಟ್ ಏನಿದೆಯೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಆಗುತ್ತೆ. ಈಗ ನಾನು ಏನು ಗ್ಯಾದರ್ಸ್ ಮಾಡಿದ್ದೀನೋ ಅದರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ವೇಸ್ಟ್ ಲೈನ್ ಹತ್ರ. ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಬೋದಂತಾದ ಡ್ರೆಸ್ ಇದು. ಈವನ್ ಮಕ್ಕಳಿಗೂ ಕೂಡ ನೀವು ಟ್ರೈ ಮಾಡಬಹುದು, ನಿಮಗಾದರೂ ಟ್ರೈ ಮಾಡಬಹುದು. ಫ್ಯಾಬ್ರಿಕ್ ಕಡಿಮೆ ಇದೆ ಮತ್ತು ಸಪ್ರೇಟಾಗಿ ಕಟ್ ಮಾಡಿ ಅಟ್ಯಾಚ್ ಮಾಡೋದು ಬೇಡ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಈಗ ಮೇಲ್ಗಡೆ ಏನು ಅಪ್ಪರ್ ಯೋಕ್ ಇತ್ತು, ಯೋಕ್ ಜೊತೆಗೆ ಗ್ಯಾದರ್ಸ್ ಮಾಡಿರೋದು ಎರಡೂ 1/2 ಇಂಚ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈವನ್ ನೀವು ಮಧ್ಯ 2.5 ಅಥವಾ 2 ಇಂಚ್ ಏನು ಗ್ಯಾಪ್ ಕೊಟ್ಟಿರ್ತೀರೋ ಅಲ್ಲೂ ಕೂಡ ನೀವು 1/2 ಇಂಚಷ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಆವಾಗಲೇ ಕಂಪ್ಲೀಟ್ ಒಂದು ಅದು ಲೆಂತ್ ಈವನ್ ಆಗಿ ಬರುತ್ತೆ. ಮಧ್ಯ ಗ್ಯಾಪ್ ಕೊಡೋ ಹಾಗಿಲ್ಲ, ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ಈ ರೀತಿ 1/2 ಇಂಚಲ್ಲಿ ಸ್ಟಿಚ್ ಮಾಡಬೇಕು. ಸೊ ಈಸಿಯಾಗಿ ಮಾಡ್ಬೋದು. ನಿಮಗೆ ಈ ಫ್ರಾಕ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್.